ಕುಮಟಾ ತಾಲೂಕಿನ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಯಾಣದ ಶ್ರೀ ಗಂಗಾ ಚಂಡಿಕಾ ಭೈರವೇಶ್ವರ ಮಂದಿರದಲ್ಲಿ ಭಾರತೀಯ ಅಂಚೆ ಇಲಾಖೆಯಿಂದ ಯಾಣದ ಮುಖ್ಯ ಶಿಲಾಶಿಖರದ ಭವ್ಯ ಚಿತ್ರಣವುಳ್ಳ ಅಂಚೆ ಕಾರ್ಡ್ ಮತ್ತು ಕಯಂ ಸಚಿತ್ರ ರದ್ದತ್ರಿ ಮುದ್ರೆಯನ್ನ ಬಿಡುಗಡೆಗೊಳಿಸಲಾಯಿತು. ಯಾಣ ಶಿಲಾಶಿಖರದ ಅಂಚೆ ಕಾರ್ಡನ್ನು ಅಂಚೆ ಕರ್ನಾಟಕ ವೃತ್ತದ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಕೆ ಪ್ರಕಾಶ್ ಅವರು ಬಿಡುಗಡೆಗೊಳಿಸಿ ಮಾತನಾಡಿದರು. ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ತಾಣಗಳಲ್ಲೊಂದಾಗಿ ವಿಶ್ವಪ್ರಸಿದ್ಧಿಯನ್ನು ಪಡೆದಿರುವ ಯಾಣದ ಪೌರಾಣಿಕ ಹಾಗೂ ಪ್ರಾಕೃತಿಕ ವಿಶೇಷತೆಯನ್ನ ಅಂಚೆ ಕಾರ್ಡಿನ ಮೇಲೆ ದಾಖಲಿಸಿದ ವಿಶಿಷ್ಟ ಮತ್ತು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಎಂದರು. ಅತಿಥಿಗಳಾದ ಗಂಗಾ ಚಂಡಿಕಾ ಭೈರವೇಶ್ವರ ದೇವಸ್ಥಾನ ಟ್ರಸ್ಟಿನ ಅಧ್ಯಕ್ಷ ರಾಮಚಂದ್ರ ಜಿ ಭಟ್ ಹಾಗೂ ಟ್ರಸ್ಟಿ ಈಶ್ವರ ವಿ ಭಟ್ ಮಾತನಾಡಿ ಯಾಣದ ಭವ್ಯತೆಯನ್ನ ಮಹತ್ವವನ್ನ ಗುರುತಿಸಿ ಅಂಚೆ ಇಲಾಖೆಯ ಕಾರ್ಡಿನಲ್ಲಿ ಪ್ರಚುರಪಡಿಸಿರುವುದು ನಮ್ಮೆಲ್ಲರಿಗೆ ಅಭಿಮಾನದ ಕಾರ್ಯವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇನ್ನೋರ್ವ ಅತಿಥಿ ಉತ್ತರ ಕರ್ನಾಟಕ ವಲಯದ ಧಾರವಾಡ ಅಂಚೆ ಸೇವಾ ನಿರ್ದೇಶಕ ಹರ್ಷ ಎನ್ ಹಾಗೂ ಅಧ್ಯಕ್ಷತೆ ವಹಿಸಿದ್ದ ಕಾರವಾರ ಅಂಚೆ ವಿಭಾಗದ ಅಂಚೆ ಅಧೀಕ್ಷಕ ಧನಂಜಯ ಆಚಾರ್ ಸಂದರ್ಭೋಚಿತವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ದೇವಾಲಯ ಆಡಳಿತ ಮಂಡಳಿ, ಭಜಕರು, ಗ್ರಾಮಸ್ಥರು ಹಾಗೂ ಅಂಚೆ ಇಲಾಖೆಯವರು ಹಾಜರಿದ್ದರು. ಭಾರತೀಯ ಭೂ ವೈಜ್ಞಾನಿಕ ಸಮೀಕ್ಷೆಯು ಯಾಣವನ್ನ ರಾಷ್ಟ್ರೀಯ ಪ್ರಾಮುಖ್ಯತೆಯ ಭೂ ಪರಂಪರೆಯ ತಾಣ ಎಂದು ಘೋಷಿಸಿದ ಬೆನ್ನಲ್ಲೇ ಅಂಚೆ ಇಲಾಖೆಯ ವತಿಯಿಂದ ಯಾಣದ ಮಹತ್ವವನ್ನು ಸಾರುವ ನಿಟ್ಟಿನಲ್ಲಿ ಈ ಅಂಚೆ ಕಾರ್ಡ್ ಬಿಡುಗಡೆಗೊಳಿಸಿರುವುದು ಜಿಲ್ಲೆಗೆ ಹೆಮ್ಮೆಯ ಸಂಗತಿಯಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.